ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. 2 ದಿನದಿಂದ ನಾನು ವಿಜಯಪುರದಲ್ಲಿ ಹಲವಾರು ಸಾಹಿತ್ಯ ದಿಗ್ಗಜರನ್ನ ಅನೇಕ ಆಧ್ಯಾತ್ಮಿಕ ಪಂಡಿತರನ್ನ ನಾನು ಭೇಟಿಯಾಗಿ ಹಾಗೂ ಕೃಷ್ಣ ಮಠದಲ್ಲಿ ಕೂಡ ನಾನು ನಿನ್ನೆ ಅಲ್ಲಿ ಒಂದು ಸಂದರ್ಶನವನ್ನ ಕ್ಷೇತ್ರ ಪರಿಚಯವನ್ನ ತೆಗೆದುಕೊಂಡಿದ್ದೇನೆ. ನಂತರದಲ್ಲಿ ಅಪ್ಲೋಡ್ ಮಾಡ್ತೇನೆ. ಇಂದು ನಾನು ಹಿರಿಯರಾಗಿರ್ತಕ್ಕಂತ ಬಿಡ್ಕರ್ ಸರ್ನ ಭೇಟಿಯಾಗಿದ್ದೇನೆ. ಸರ್ ನಮಸ್ಕಾರ. 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 ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸರಿ. ನಾನು ಈಗಲೇ ನಿಮ್ಮನ್ನ ಶ್ರೀ ಹರಿಸ್ಮರಣಂ ನಮ್ಮ ಫೇಸ್ಬುಕ್ ಗುಂಪಲ್ಲಿ ಪರಿಚಯ ಮಾಡಿದ್ದಾನೆ. ದಾಸರನಲ್ಲಿ ಪ್ರಸಕ್ತ ರಚನೆಕಾರರು ಎಂಬ ಒಂದು ಥೀಮ್ದಲ್ಲಿ. ಹಾಗೆ ಇವತ್ತು ಬಂದಿದ್ದೆ. ಅವರ ಒಂದು ವೈಯಕ್ತಿಕವಾದಂತಹ ಸಾಧನೆಗಳನ್ನ ಸಾಕಷ್ಟು ಅವರು ಸಾಹಿತ್ಯಿಕವಾದಲ್ಲಿ ಕೃಷಿ ಮಾಡಿದ್ದಾರೆ ಸಾಹಿತ್ಯದಲ್ಲಿ, ಹಾಗೂ ಅವರ ಒಂದಿಷ್ಟು ವೃತ್ತಿ ಜೀವನವನ್ನ ತಮ್ಮೆದುರಿಗೆ ಇಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸರ್ ತಮ್ಮ ಹೆಸರು ಹೇಳ್ಬಿಡಿ. ನಮಸ್ಕಾರ. ತಮ್ಮ ಹೆಸರು? ಕೃಷ್ಣ ನಾರಾಯಣಾಚಾರ್ಯ ಬಿಡ್ಕರ್. ಬಿಡ್ಕರ್. ತಾವು ಏನ್ ಮಾಡ್ಕೊಂಡಿದ್ರಿ? ನಾನು ಬ್ಯಾಂಕ್ ಮ್ಯಾನೇಜರ್ ಇದ್ದಿಲ್ಲಿ. 35 ವರ್ಷ ಸರ್ವಿಸ್ ಆಗಿದೆ. ಸಿನ್ಸ್ ಫ್ರಮ್ ಕ್ಲಾರ್ಕ್, ಅಕೌಂಟೆಂಟ್, ಮ್ಯಾನೇಜರ್. ರಿಟೈರ್ 2004ನೇ ಇಸ್ವಿಯೊಳಗೆ ರಿಟೈರ್ಮೆಂಟ್ ಆಯ್ತು. ನಾವು ಫೆಬ್ರವರಿ 29ಕ್ಕೆ ಸಕ್ಸಸ್ಫುಲಿ ಮಾಡಿದ ನಂತರ ನಾ ಇಲ್ಲೇ ಇದ್ದೀನಿ. ಮುಖ್ಯ ನೇಟಿವ್ ಸತ್ತಿ ಅಥಣಿ ನಮ್ದು. ಇಲ್ಲಿ ಬಂದ್ರೆ 62-63 ಇಲ್ಲೇ ಬಂದ್ಬಿಟ್ಟಿ ನಾವು. ಈಗ ಬಿಜಾಪುರ ನಮ್ ನೇಟಿವ್ ಈಗ. ನಿಮ್ ತಂದೆ ತಾಯಿ ಹೆಸರು? ತಂದೆ ಕನ್ನಡ ಶಾಲೆ ಟೀಚರ್ ಇದ್ದೆ ಅವರು. ಬಹಳ ಲಗು ಬೇಗನೆ ತಿರ್ಕೊಂಡವ್ರು ಅವರು. ತಿರ್ಕೊಂಡು ನಾವು ಅಥಣಿ ನಮ್ಮ ಕಕ್ಕನ ಮನ್ಯಾಗ ನಾವೆಲ್ಲ ಎಜುಕೇಶನ್ SSLC ಎಜುಕೇಶನ್ ಅಥಣಿ ಒಳಗಾಯ್ತು. ಮುಂದಾಮೇಲೆ ಇಲ್ಲಿ ಬಂದಿವಿ. ಇಲ್ಲಿ ನಮ್ಮ ತಾಯಿ ಸೋದರಮ್ಮ ವಿವಿ ನಾಯ್ಕರು. ಅವರೆಲ್ಲ ಇದರಿಂದ ನಾವು ಇಲ್ಲೇ ಸೆಟ್ಲ್ ಆಗಿದ್ದೀವಿ. ಮುಂದಾಮೇಲೆ ಇದು ಮಹಾಲಕ್ಷ್ಮಿ ಬ್ಯಾಂಕ್ ನೌಕರಿ ಆಯ್ತು. ಮುಂದೆ ನೌಕರಿ ಮಾಡ್ಕೋತ BCom ಆದೆ ನಾನು. BCom ಆಗಿ ಮುಂದೆ GDC ಧಾರವಾಡ GDC ಟ್ರೈನಿಂಗ್ ಆಯ್ತು. ಮುಂದೆ ಅಕೌಂಟೆಂಟ್ ಪ್ರಮೋಷನ್ ಆಯ್ತು. ಮ್ಯಾನೇಜರ್ ಪ್ರಮೋಷನ್ ಆಯ್ತು ನಂದು. ನೀವ್ ಎಷ್ಟ್ ಜನ ಅಣ್ಣ ತಮ್ಮಂದ್ರು ಅಕ್ಕ ತಂಗಿಯರು? ಎಷ್ಟ್ ಜನ ನೀವು ಬ್ರದರ್ಸ್? 4 ಮಂದಿ ಜನ. 4 ಮಂದಿ. 4 ಮಂದಿ. ನಾನು ನನ್ನ ನೆಕ್ಸ್ಟ್ ಅವಳಿ ಜೋಡಿ ಇಬ್ರು. 3ನೇದು ಶೇಷಗಿರಿ ಬಿಡ್ಕರ್ ಅಂತ ತಿಳ್ಕೊಂಡು ಗುಲ್ಬರ್ಗ ಹಾಕಿದ್ದಾನ. ರಿಟೈರ್ಡ್ ಸೀನಿಯರ್ ಮ್ಯಾನೇಜರ್ SBI. 4ನೇದು ಶ್ರೀಪೂರ್ಣ ಬೋದು ಬಿಡ್ಕರ್ KHDC ಒಳಗೆ ಜಮಖಂಡಿಗಿದ್ದವ. ಅವನು ರಿಟೈರ್ ಆಗಾನ. ಎಲ್ಲರೂ ಅಬೌವ್ 70 ಆಮೇಲೆ ಶಿಕ್ಷಣ ತಮ್ದೆಲ್ಲ ಬಾಲ್ಯ ಎಲ್ಲಿವರೆಗೆ ಎಜುಕೇಶನ್ ಆಯ್ತು? ನಿಮ್ ಶಿಕ್ಷಣ ಎಲ್ಲಿ ಆಯ್ತು? ಎಲ್ಲಿವರೆಗೆ ಕಲ್ತ್ರಿ? ಬಾಲ್ಯವನ್ನ ಎಲ್ಲಿ ಕಳೆದ್ರಿ? ಬಾಲ್ಯ ಅಥಣಿ ಸತ್ತಿ. ಅಥಣಿ ಸತ್ತಿ ಉಗಾರದಲ್ಲಿ. ಮುಂದೆ ನಾವು SSLC ಅಥಣಿಗೆ ಆಯ್ತು. ಅಥಣಿಗೆ ಆದ್ಮೇಲೆ SSLC ನಾವ್ ಇನ್ನೂ ಆಗಿದ್ದಿಲ್ಲ. ನಮ್ಮ ಫಾದರ್ ತಿರ್ಕೊಂಡ್ರಲ್ಲಿ. ತಿರ್ಕೊಂಡ್ಮೇಲೆ ಮುಂದೆ ನಾವು 1 ವರ್ಷ ಅಲ್ಲಿ SSLC ಆದ್ಮೇಲೆ ನಾವು ಇಲ್ಲಿ ವಿಜಯಪುರಕ್ಕೆ ನಾಯಕರ ಕಡೆ ಬಂದಿವಿ. ನಮ್ಮ ತಾಯಿ ಸೋದರ ಮಾವ ನಾಯಕರು ಇಲ್ಲಿ ಬಂದು ಇಲ್ಲೇ ಸೆಟ್ಲ್ ಆಗಿವಿ. ಅವರಲ್ಲಿ ಇದ್ದೀವಿ. ಅವರೇ ನಮ್ಮೆಲ್ಲ ಮುಂದ್ ತಂದ್ರು. ಅವರಿಂದ ನಾವು ಮುಂದ್ ಬಂದಿವಿ. ಅಂದ್ರೆ ಈಗ ಸಂದರ್ಶನ ಪತ್ರಿಕೆ ಅವ್ರ ನಾಯಕರ ನಾಯಕ ಅಂದ್ರ ಈಗ ಸಂದರ್ಶನ ಪತ್ರಿಕೆ ನಾಯಕರು ಸಂದರ್ಶನ ಪತ್ರಿಕೆ ನಮ್ ತಾಯಿ ಸೋದರ ಮಾದ್ರು. ಹಿಬಿ ನಾಯಕರು ನಮ್ಮ ತಾಯಿ ಸೋದರ. ಗೋಪಾಲ್ ನಾಯಕನ ಕಕ್ಕನ ಮಕ್ಕಳು ಸುಶ್ರೀನರ ಇದೆಲ್ಲ ನಮ್ಗೆಲ್ಲ ತಮ್ಮಂದ್ರ ಆಗ್ಬೇಕು ಅವರೆಲ್ಲ. ಈಗ ಇನ್ ಮುಂದಿನ ಇದಕ್ ಬರ್ತೇನೆ. ಮದುವೆ ಆಯ್ತು. ಮನೆಯವ್ರು ಎಲ್ಲಿಯವ್ರು? ನಿಮ್ಮ ಮನೆಯವರು ಯಾವ ಮನೆಯವರು? ಸಿಟಿ ಮನೆ ಆಲೂರು. ಅವರು ತಿರ್ಕೊಂಡು 5.5 ವರ್ಷ ಆಯ್ತು. ಈಗ ಎಲ್ಲ ನಾವು ಮಗ ಖುಷಿ ಇಲ್ಲೇ ಇದ್ದೀವಿ. ಮಗಳು ಬೆಂಗಳೂರಿಗೆ. ನಿಮಗೆ ಎಷ್ಟು ಜನ ಮಕ್ಕಳು? ಮಕ್ಕಳು ಎಷ್ಟು ಜನ? ಮಕ್ಕಳು ಇಬ್ರು ಗಂಡಸ ಮಕ್ಕಳು ಇದ್ರು. ಒಬ್ಬ ತಿರ್ಕೊಂಡಾನ. ದೊಡ್ಡವ ಇಲ್ಲೇ ಇದ್ದಾನ. ಮಗಳು ಬೆಂಗಳೂರಿಗೆ ಇದ್ದಾಳ. ಅಕ್ಕಿಗೊಂದು ಮೊಮ್ಮಗಳಿದ್ದಾಳೆ. ಇಲ್ಲಿ ಮೊಮ್ಮಗಳು ಇಬ್ರು ಇದ್ದಾರೆ. ಮೊಮ್ಮಗ ಏನದು ಇದು ಹುಬ್ಳಿಗೆ ಕಲಿತಾನು. 3rd ಸೆಮಿಸ್ಟರ್ ಇಂಜಿನಿಯರಿಂಗ್. ಮೊಮ್ಮಗಳೇನು ಇಲ್ಲಿ PUC ಸೆಕೆಂಡ್ ಇಯರ್ ಇದ್ದಾಳೆ ಇಲ್ಲಿ. ಈಗ ನಿಮ್ಮ ಒಂದು ಸಾಹಿತ್ಯಿಕ ಇದು ಏನೇನ್ ಮಾಡ್ಕೊಂಡಿದ್ರಿ? ಯಾಕಂದ್ರೆ ನಿಮಗೆ ಬಾಲ್ಯದಿಂದ ಸಣ್ಣವ್ರು ಇರ್ಬೇಕಾರ ಇತ್ತು, ಈಗ ಬೆಳೆಸ್ಕೊಂಡ್ರೆ? ಮೊದಲಿಂದು ಆಸಕ್ತಿ ಇತ್ತು. ನೌಕರಿ ಒಳಗೆ ನಾವು ಹೆಚ್ಚು ಆಸಕ್ತಿ ವಹಿಸ್ಲಿಲ್ಲ. ನಮ್ ಮಿಸಸ್ ತಿರ್ಕೊಂಡ್ಮೇಲೆ ಒಂದು ಕ್ರಮೇಣ ಪ್ರಿಯ ಹರಿದಾಸ್ ಇದರಿಂದ ನಾವು ಸ್ವಲ್ಪ ಕಲ್ಕೊಂಡ್ ಮುಂದೆ ಬಂದಿವಿ. ಗೈಡೆನ್ಸ್ ಕೊಟ್ಮೇಲೆ ನಾವು ಸ್ವಲ್ಪ ಬಂದ್ವಿ. ಈಗ ಒಂದು 5-6 ವರ್ಷ ಆಯ್ತು. ಇದ್ರಾಗ ಸಾಹಿತ್ಯದೊಳಗೆ ನಮ್ದು ಪೂರಾ ಇದ್ದೀವಿ. ತಲೆ ಹಾಕ್ತೀನಿ. ಏನೇನ್ ಕತೆ ಕವನ ಏನೇನ್ ಮಾಡ್ತೀರಿ? ಗದ್ಯ ಪದ್ಯ ವೃತ್ತಿ ವ್ಯಕ್ತಿಪರ ಲೇಖನ, ಆಮೇಲೆ ವಿಚಾರ ಲೇಖನ, ಇವೆಲ್ಲ ವೈಚಾರಿಕ ಲೇಖನ ಎಲ್ಲ ಬರೀತೀನಿ. ಸುಮಾರು ಕಥೆ ಕವನಗಳನ್ನ ಅನ್ಕೋರಿ. 300 ಮೇಲೆ ಚುಟುಕು, ಗದ್ಯ ಪದ್ಯ ಎಲ್ಲಾನು. ಆನಂತರ ಇವು ಭಕ್ತಿ ಗೀತೆಗಳನ್ನ ದೇವ್ರ ನಾಮನು ಬರೀತೀನಿ. ದೇವ್ರ ನಾಮನು ಬರೀತೀನಿ. 700 ಮೇಲೆ ಅವು. ಯಾವ್ದು
ರೇಖಾ ಮುತಾಲಿಕ್ ಅಂತ ಹೇಳಿ ಬಾಗಲಕೋಟೆ ಇದ್ರು. ಅವ್ರ ಗ್ರೂಪ್ನಾಗ ನಾವು ಧಾರ್ಮಿಕ ಗ್ರೂಪ್ನಾಗ ಇದ್ವು. ಅಲ್ಲಿ ನಾವು ದಿನ ಹಾಕೋದು ಇದು ಮಾಡೋದೆಲ್ಲ ನಡೆದ ನಮ್ದಲ್ಲಿ. ಧಾರ್ಮಿಕ ಇದ್ರಾಗೂ ದೇವರ ಕವನ ಸಾಕಷ್ಟು ಅವ ನಮ್ಮ. ಈಗ ಇತ್ತೀಚೆಗೆ ಯಾವ್ದು ಬರ್ದಿದ್ ನಿಮಗೆ ಇದ್ರೊಳಗೆ ಅಂದ್ರೆ ತೃಪ್ತಿ ಕೊಟ್ಟಿದ್ದು ಕವನ ಅಥವಾ ಲೇಖನ ನೀವು ಈಚೆಗೆ ಬರ್ದಿದ್ದು ಇತ್ತಿತ್ತಲಾಗಿ ಬರ್ದಿದ್ದು ಯಾವ್ದು ನಿಮಗೆ ಆತ್ಮ ತೃಪ್ತಿ ಕೊಡಿ ಸಂತೋಷ ಅನ್ಸಿದೆ ಬರ್ದಿದ್ದು? ಧಾರ್ಮಿಕ ಇದ್ರಾಗ ನಂಗೆ ಸಂತೋಷದ ಉದ್ರ ಗ್ರೂಪ್ನಾಗ ಅವ ಅಲ್ಲೂ ಇದು ಚಲೋ ಇದು ಬರ್ತದ. ಅದು ಧಾರ್ಮಿಕ ನಮ್ದು ಹೇಳ್ತೀವಿ ಮೊದಲಿನದು ಅದ್ರಾಗ ಅದ ನಮ್ಗೆಲ್ಲ ಧಾರ್ಮಿಕ. ಈಗ ಧಾರ್ಮಿಕ ಇದ್ರೊಳಗೆ ಏನ ಲೇಖನಗಳು ಏನ್ ಬರ್ದಿರಿ? ಯಾವುದು ಧಾರ್ಮಿಕ ವಿಷಯ? ಧಾರ್ಮಿಕ ಸಾಕಷ್ಟು ಅವ. ರಾಮಾಯಣ ಮಹಾಭಾರತ ಇದ್ರಾಗ, ಆಮೇಲೆ ರಾಮಾಯಣದ ಸ್ತ್ರೀಲು ಇದ್ರ ಮೇಲೆ ಬರ್ದಿದ್ದು. ಕೈಕೇಯಿ, ಲಕ್ಷ್ಮಣ ಹೆಂಡತಿ ಅಕ್ಕಿ ಬಗ್ಗೆ ಎಲ್ಲ ನಮ್ಗೆ ಲೇಖನವು ನನ್ನ ಕಡೆ ಎಲ್ಲ ಬರ್ದವ. ಪುಸ್ತಕ ಏನಾದ್ರು ಮಾಡಿರಿ ನೀವು? ಪುಸ್ತಕ ಯಾವ ಮಾಡಿಲ್ಲ. ಪುಸ್ತಕ ಮಾಡಿಲ್ಲ. ಅವು ನಮ್ ತಮ್ಮಂದ್ರದ್ದು ಮಾಡಿ ಇಟ್ಟಿದ್ದವ ನಾವೇ ಓದು ಆಗೋದಿಲ್ಲ. ಅಥವಾ ಅವ್ರು ಕೊಡ್ತಾರ ತೆಗೆದಿಡ್ತೀನಿ, ಯಾವಾಗ ನೋಡ್ತೀವಿ. ಹಿಂಗಾಗಿ ಮಾಡೋದು ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲ ಆಕ್ಚುಲಿ ಈಗ ಕಡಿಮೆ ಏನಾಗಿಲ್ಲ. ಸಾಹಿತ್ಯ ಆಸಕ್ತರು ಸಾಕಷ್ಟು ಮಂದಿ ಓದೋರು ಇದ್ದಾರೆ. ಪುಸ್ತಕ ಪ್ರಿಂಟ್ ಮಾಡಿಲ್ಲ ಇಷ್ಟೇ. ಓದೋರು ಸಾಕಷ್ಟು ಜನ ಇದ್ದಾರೆ. ಮಾಡಿ ಮುಂದಿನ ದಿವಸದಾಗ ನಿಮ್ದು ಪುಸ್ತಕ ಒಂದಾಗ್ಲಿ. ಮತ್ತೀಗ ನೀವು ದಿನನಿತ್ಯದ ದಿನಚರಿ ಏನ್ ನಿಮ್ದು? ದಿನಚರಿ ಏನು ದಿವಸ ನಿಮ್ಗೆ ಏನ್ ಮಾಡ್ತೀರಿ? ದಿನಚರಿ ವಯಸ್ಸು 80. ನಿದ್ರೆ ಇಲ್ಲ. ನಿದ್ರಾದೇವಿ ದೂರ ಹೋಗ್ಯಾಳೆ. 3:30 ಎತ್ತರ ಆಗ್ತದ. 3:30 ಎತ್ತರ ಆಗ್ತಂತಂದ್ರೆ ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಾಕ್ತೀನಿ. ದೇವ್ರ ಮಂತ್ರ ತಂತ್ರ ಪಾರಾಯಣ ಒಂದು 1.5 ತಾಸು ಪಾರಾಯಣ ಆಗ್ತದೆ. ಆಮೇಲೆ ನಾ 5 ಗಂಟೆಗೆ ಎದ್ದು ನಾ ಹಾಲು ಕಾಸ್ತೀನಿ. ಹಾಲು ಕಾಸಿ ಆಮೇಲೆ ಮುಂದೆ ಸ್ವಲ್ಪ ಹಾಲು ತಗೊಂಡು ಜಾ ತಗೊಂಡು ಆಮೇಲೆ ಮುಂದೆ 6:30ಗೆ ನಾ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ಒಂದ್ ತಾಸು ಪೂಜಾ. 8:30 ಒಳಗೆ ಪೂಜಾ ಮುಗಿಸಿ ಅಲಂಕಾರ ಮಾಡ್ಕೊಂಡು ಹೊರಗೆ ಬಂದಿರ್ತೀನಿ. ಮುಂದೆ ಆಮೇಲೆ ಇವರು ಮಗ ಸೊಸಿ ಎಲ್ಲ 6 ಗಂಟೆಗೆ ಹೇಳ್ತಾರ, ತಮ್ಮ ಕಾರ್ಯ ಮಾಡ್ಕೋತಾರ. ಮುಂದೆ ಆಮೇಲೆ 9 ಟಿಫಿನ್ ಮಾಡ್ಕೊಂಡು ಬಂದೂರಿಗೆ ಮಧ್ಯಾಹ್ನ ಊಟ ನಮ್ದು. ಆಮೇಲೆ ಈ ಓದುದು ಯಾವಾಗ ನಿಮ್ಗ? ಓದುದು ದಿನ ಓದ್ಕೋತಾ ಇರ್ತೀನಿ ನಾನು. ಏನ್ ಟೈಮ್ ಹಿಂಗೆ? 3:30 ಬೆಳಿಗ್ಗೆ 3:30ಇಂದ 5-4 2 ತಾಸು ಓದ್ತೀನಿ. ಪಾರಾಯಣ ಮಾಡ್ತೇನೆ. ಉಳಿದೇನ ಪೇಪರ್ ಅದು ಹೆಚ್ಚಿ ಓದಂಗಿಲ್ಲ. ಕಣ್ಣಿನ ಡಿಫೆಕ್ಟ್ ಅವು ಎಲ್ಲ 2 ಆಪರೇಷನ್ ಆಗ ಮೇಲಿಂದ ಅದ್ರ ಮೇಲಿಂದೂ ಆಗ್ಯಾವೆಲ್ಲ. ಹಿಂಗಾಗಿ ಓದುದು ಕಮ್ಮಿ, ಬರೆಯುವುದೇ ಜಾಸ್ತಿ. ಬರೀ ಜಾಸ್ತಿ ಬರೀತೀನಿ. ಈಗ ಮತ್ತೆ ನೀವು ಯಾವ ಒಂದು ವಿಷಯವನ್ನ ಏನ್ ಧಾರ್ಮಿಕದೊಳಗ ಮತ್ತೆ ಸದ್ಯಕ್ಕೆ ಏನ್ ಬರೀಲಿಕತ್ತೀರಿ? ಸದ್ಯಕ್ಕೆ ದಿನ ಕವನ ಅವು ಎಲ್ಲ ಬರ್ಕೋತಿರ್ತೀನಿ. ದಿನ ಸಾಧಾರಣ ಡೈಲಿ ಒಂದು ಕವನ ಬರ್ಕೋತ ಹೋಗಿರ್ತೀನಿ. ಮತ್ತೆ ಇವ್ರಿಗೆ ಗೈಡೆನ್ಸ್ ಇರ್ತದೆ. ಬಿಟ್ಟು ಯಾಕೆ ಬಿಟ್ಟಿ ಅಂತ ಕೇಳ್ತಾಳೆ ಪ್ರಿಯ. ಬೆನ್ನ ಎತ್ತಿರ್ತಾಳೆ, ನಾ ಹೇಳ್ಕೋತ ಇರ್ತೀನಿ ನಾನು. ನಮ್ ಗುಂಪಿಗೂ ಹಾಕಂದ್ರೆ ನಿಮ್ಗ ಪೋಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತಂದ್ರೆ ನಮ್ದು ಫೇಸ್ಬುಕ್ಕಿಗೂ ಹಾಕ್ಲಿಕ್ಕೆ ಬರಂಗಿಲ್ಲ. ಅದು ಬರಂಗಿಲ್ಲ. ನಾವು ಟೆಕ್ನಿಕ್ ನಾವು ಕಲ್ತಿಲ್ಲ, ಕಲೀಲಿಕ್ಕೆ ಹೋಗಿಲ್ಲ. ಬೈತಾಳ ಆದ್ರೂ ಕಲಿಕ್ ಮಕ್ಕಳು ಹೇಳ್ತಾರೆ. ಮೊಮ್ಮಕ್ಕಳೆಲ್ಲ ನಾವ್ ಕಲಿಸ್ತಾವ. ಏನ್ ನಾವು ತಲೆ ಹಾಕಿಲ್ಲ ಅದರ ಅಷ್ಟೇ. ಆಮೇಲೆ ನಿಮ್ಮ ಕುಟುಂಬನ ಸಾಹಿತ್ಯಿಕ ಕುಟುಂಬ ಎಲ್ಲಾರು ಏನೋ ನಿಮ್ಮ ಅಣ್ಣ ತಮ್ಮದ 4 ಜನ. ಮತ್ ನಿಮ್ ತಂದೆ ತಾಯಿಗೂ ಇದ್ರಲ್ಲಿ ಆಸಕ್ತಿ? ತಂದೆ ದೊಡ್ಡ ಪಂಡಿತರಿದ್ರು. ಹೇಳ್ತೀನಿ ಕೇಳ್ರಿ. ನಮ್ದು 1-3-46 ಇಸ್ವಿಗೆ ನಾ ಹುಟ್ಟಿದ್ದು. ಅದಕ್ಕಿಂತ ನಾನು ಅಜ್ಜ ದೊಡ್ಡ ಪಂಡಿತರಿದ್ರು ಅಥಣಿ ಒಳಗ. ಮುಂದೆ ನಾ ಹುಟ್ಟಿ 2 ವರ್ಷಕ್ಕೆ ಅವ್ರು ತಿರ್ಕೊಂಡ್ರು. ಅದಕ್ಕಿಂತ ಮುಂಚೆ ಅವರು ರಾಮಕೃಷ್ಣ ರಾಮ್ ಪಾಠಶಾಲೆ ಅಂತ ತಗೊಂಡು ಇದ್ರ ಅಥಣಿ ಒಳಗೆ ಇದನ್ ಮಾಡಿದ್ರು. ಧಾರ್ಮಿಕ ಇದನ್ ಮಾಡಿದ್ರು. ದೊಡ್ಡ ಪಂಡಿತರು ಅವರು. ಅವ್ರೊಳಗೆ 7-8 ಮಂದಿ ಪಂಡಿತರು ಆಗಿ ಬಂದ್ರು. ಅದ್ರಾಗ ನಮ್ ಕಾಕ, ನಮ್ಮ ಅಪ್ಪ, ಆಮೇಲೆ ಗೋಪಾಲಾಚಾರಿ ಬೆಳ್ಳೂರ್ ಅಂತ ಹೇಳಿ ಒಂದು 7-8 ಮಂದಿ ಬಂದಾರ. ಎಲ್ಲರೂ ಈಗ ಯಾರು ಇಲ್ಲ. ಈಗ ನಾವ್ ಅಟ್ಟಿದ್ದೀವಿ. ಅವ್ರದ್ದು ಏನ್ ಗೈಡೆನ್ಸ್ ಅದ, ಆಶೀರ್ವಾದ ಅವ್ರದೆಲ್ಲ. ಈಗ ನಿಮ್ಮ ಇವ್ರು ಇನ್ನೊಬ್ರು ಶೇಷಗಿರದ ಅವ್ರಂದ್ರೆ ಸೋದರರು, ಆಮೇಲೆ ಒಬ್ರು ಜಮಖಂಡಿಗಿರವರು ಪೂರ್ಣಬೋಧವ್ರು, ಆಮೇಲೆ ಇನ್ನೊಬ್ರು ನಿಮ್ಮ ಇನ್ನೊಬ್ಬ ನನ್ ಜೋಡಿ ಉಡುಪಿ ಅಂತ. ಉಡುಪಿ ಅವಳಿ ಜೋಡಿ, ನಾನು ಅವನ ಅವಳಿ ಜೋಡಿ. ಅವ ಬೆಂಗಳೂರಿಗಿದ್ದಾನೆ. ಈಗ ಒಬ್ಬ ಮಗ ಬೆಂಗಳೂರಿಗಿದ್ದಾನೆ, ಒಬ್ಬ ಮಗ ಪಾಂಡಿಚೇರಿಗಿದ್ದಾನೆ. ಅವ MD ಡಾಕ್ಟರ್ ಪಾಂಡಿಚೇರಿಗಿದ್ದಾವ. ಇಲ್ಲಿ ಇಂಜಿನಿಯರಿಂಗ್ ಇದ್ದ ಬೆಂಗಳೂರಿಗಿದ್ದಾವ. ಇಬ್ರು ಗಂಡಸ್ ಮಕ್ಕಳು ಅವಾಗ. ಈಗ ನೀವು ಇವೆರಷ್ಟೆಲ್ಲಾ ಬರೀತೀರಿ. ಸಾಕಷ್ಟು ಸಾಹಿತ್ಯ ಈಗ ಆಧುನಿಕ ಇದ್ರೊಳಗ ಟೆಕ್ನಿಕಲ್ ಬಂದ್ಬಿಟ್ಟಾವ. ವಾಟ್ಸಪ್ ಗ್ರೂಪ್ಗಳಿವೆ ಸಾಹಿತ್ಯಿಕದ್ದು. ಅದ್ರೊಳಗೆ ಎಲ್ಲೆಲ್ಲಿ ಇದ್ದೀರಿ? ಅದ್ರೊಳಗೂ ನೀವೆಲ್ಲ ಏನಾದ್ರು ಎಲ್ಲೆಲ್ಲಿ ಸನ್ಮಾನಗೊಂಡಿರಿ? ಸನ್ಮಾನ ಬಂದಾವಲ್ಲ ಲಾಸ್ಟ್ ಟೈಮ್. ಈಗ 1 ತಿಂಗಳಿಂದ ಅಪ್ಪ ಗ್ರೂಪ್ ಅಂತಿತ್ತು. ಇದ್ರೊಳಗ ನನಗೆ ಸನ್ಮಾನ ಮಾಡ್ಯಾರ. ಎಲ್ಲ ಕೊಟ್ಟು ಬಂದದ ಫೋಟೋ ಎಲ್ಲ. ನಾವು ಬರೀತಿರ್ತೀವಿ. ಒಂದು 20-25-30 ಸರ್ಟಿಫಿಕೇಟ್ ಬಂದಾವ. ಎಲ್ಲ ರಿಸರ್ವ್ ಮಾಡಿ ಇಟ್ಟಿನಿ. ಎಲ್ಲ ಫೈಲ್ ಮಾಡಿ ಚಂದಾಗಿ ಫೈಲ್ ಮಾಡಿ ಇಟ್ಟಿನಿ ನಾನು. ನಮ್ದು ನಿಮ್ಗೆ ಪುಸ್ತಕ ಮುಟ್ಟದ ನಿಮ್ಗೆ ಬಂದದಲ್ಲ? ಕೊಟ್ಟ ಪ್ರಿಯ ಕೊಟ್ಟ.
ಅದೇ ಹಿಂಗೆ ನಿಮ್ದು ಹಾ, ಹೇಳ್ರಿ. ಹೇಳ್ರಿ. ಹಾ ನಿಮ್ದು ಏನೋ ಹರಿಸ್ಮರಣದ ದಿನ ಡೈಲಿ ಬರ್ತದ, ಹಾ ಓದ್ತೀವಿ ಅದನ್ನ. ನೀವು ಫೇಸ್ಬುಕ್ ನಾಗ ಬರ್ತಿತ್ತು, ಅದು ಬಿಟ್ಟು ನೀವು ಏನ್ ಕಳ್ಸಕತ್ತೀರಿ, ಹಾ ಅದು ಬಹಳ ಚಲೋ ಆಗ್ಯದ. ತ್ರಾಸ ಇಲ್ಲ ಸರ, ದಿನ ನೋಡ್ತೀವಿ, ಇದ್ ಮಾಡ್ತೀವಿ. ಹೌದೌದು. ಹಾ. ಹಿಂಗೆ ಅಕಸ್ಮಾತ್ ಆಗಿ ಬಂದಿದ್ದೆ ನಿಮ್ಮ ಹತ್ರ ಹಿರಿಯರ್ನ ಒಂದಿಷ್ಟು ನಮ್ಮ ಗೋವಾ ಕನ್ನಡ ಯೂಟ್ಯೂಬ್ ಚಾನಲ್ ಪರಿಚಯ ಮಾಡ್ಕೊಡೋಣ ಅಂತ ಹೇಳಿ ಅನೇಕ ಸಾಧಕರು ನಾನು ಈಗಾಗಲೇ ಪರಿಚಯ ಮಾಡ್ಕೊಟ್ಟಿದೀನಿ. ಆ ಸಾಲಲ್ಲಿ ತಾವು ಒಬ್ರು. ಇನ್ನು ನಿಮ್ಮ ಉಳಿದ ಏನು ಬಹುಶಃ ನಾನು ಕೀರ್ತಿ ಹರಿದಾಸ್ ಅವ್ರು ಕೇಳಿದೆ, ನಿಮ್ ಕುಟುಂಬನ ಸಾಹಿತ್ಯಿಕ ಒಂದು ಕುಟುಂಬ ಅನ್ಕೋತೀನಿ. ನೀವು ಬಹುಶಃ 4 ಜನ ಅಣ್ಣ ತಮ್ಮಂದ್ರು ನೀವು. ಸಾಹಿತ್ಯ ದಿಗ್ಗಜರು. ಅವರೆಲ್ಲ ಇವ್ರ ಕಾಕ, ನೀವು ಬಹುಶಃ ನಿಮ್ ಕಾಕ ಅವರು ಇದಾರೆ. ನಮ್ಮ ಕಾಕ ದೊಡ್ಡ ಪಂಡಿತರಿದ್ರು ಅವರು. 5 ಭಾಷಾ ಪಂಡಿತರು ಅವರು. ಹಿಂದಿ, ಕನ್ನಡ, ಸಂಸ್ಕೃತ, ಮರಾಠಿ ಎಲ್ಲ. ಎಲ್ಲಿ ಅವರೆಲ್ಲಿದ್ರು? ಅಥಣಿ ಇದ್ರು ಅವರು. ಅಥಣಿಗೆ. ಖಾಸ್ ಕಾಕ. ಅವ್ರ ಹೆಸರು? ದೊಡ್ಡವರು, ನಮ್ ತಂದೆ ಸಣ್ಣವರು. ಅವ್ರ ಹೆಸರು ಏನಂದ್ರಿ? ಅನಂತಾಚಾರ್ಯ ಬಿಡ್ಕರ್. ಅನಂತಾಚಾರ್ಯ ಬಿಡ್ಕರ್. ಈಗ ಅಥಣಿ ಒಳಗ್ ಬಿಡ್ಕರ್ ಅಂದ್ರೆ ಗೊತ್ತಿರ್ತದ. ಬಿಡ್ಕರ್, ಅಥಣಿ ಅಂದ್ರೆ ಬಿಡ್ಕರ್ ಗೊತ್ತಿರ್ತದ. ಈಗ ಈ 4 ಜನರು ಏನಾದ್ರೂ ಒಂದು ಸಂಘ ಅಥವಾ ಒಂದೇನಾದ್ರೂ ಒಂದು ಗ್ರೂಪ್ ಮಾಡ್ಕೊಂಡು ಬೆಳೆಸುವ ಆಸಕ್ತಿ ಏನಾದ್ರು ಇದೆಯಾ ನಿಮ್ಗೆ? ಮಾಡ್ಬೇಕಂತದೆ. ಅದಕ್ಕೆ ಲೀಡರ್ ಪ್ರಿಯಾನೇ ಕೊಡ್ಲಿಕ್ಕತ್ತಾಳ. ನಮ್ಮ ತಮ್ಮಂದಿರು ಮಾತಾಡೋದೈತಿ. ನೆಕ್ಸ್ಟ್ ಮಂತ್ ಪ್ರೋಗ್ರಾಮ್ ಮಾಡ್ತೀವಿ, ಅವಾಗ ನಿಮ್ಗೆ ಇನ್ವೈಟ್ ಮಾಡ್ತೀವಿ, ನೀವು ಬರ್ಬೇಕು. ಖಂಡಿತ ಬರೋಣ. ಈಗ ಸಂತೋಷ ಆಯ್ತು ಇಂತ ಹಿರಿಯರನ್ನ, ಅದು ಏನೋ ನನ್ನ ಸ್ವಲ್ಪ ಸಮಯದಲ್ಲಿ ಪಾಪ ಬಂದು ನನಗೆ ತಮ್ಮ ಅವಕಾಶವನ್ನು ಕೊಟ್ಟು, ನಾವು ಹೇಳಿದ ಟೈಮಿಗೆ ಬಂದು ಬೆಳಿಗ್ಗೆ 9 ಗಂಟೆಗೆ ಕೂತ್ಕೊಂಡು ನನ್ನ ಸಮಯಕ್ಕೆ ತಮ್ಮೆಲ್ಲ ಒಂದಿಷ್ಟು ಸಂಕ್ಷಿಪ್ತ ಪರಿಚಯವನ್ನ ನಿಮ್ಗೆಲ್ಲ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸಂತೋಷ ಆಯ್ತು ನಿಮ್ ಭೇಟಿಯಾಗಿ. ಸುಮಾರು ದಿವಸ ಅನ್ಕೋತಿದ್ದೆ, ಬರೀ ಮೊಬೈಲ್ ನಲ್ಲಿ ವಾಟ್ಸ್ಆಪ್ ನಲ್ಲಿ ಆಗಿತ್ತು. ತಾಯಿ ಮನೆ ಇಲ್ಕಲ್ಲು. ನಾನೀಗ ಗೋವಾದಲ್ಲಿ ಇರ್ತೇನೆ, ಮನೆಯವರು ಅಲ್ಲಿ ಕೆಲಸ ಇರೋದ್ರಿಂದ. ಮತ್ತೆ ಇಂತ ತಮ್ಮನ್ನ ಭೇಟಿ ಆಗುವ ಸಮಯ ಸಿಗ್ಲಿ. ಆ ದೇವಿ ಭಗವಂತ ನಿಮ್ಗೆ ಇನ್ನಷ್ಟು ಆರೋಗ್ಯವನ್ನು ಕೊಡ್ಲಿ. ಕಲಾದೇವಿ ಒಲಿದ್ ಇನ್ನಿಷ್ಟು ನಿಮ್ಮಿಂದ ಬರೆಸ್ಲಿ, ಸಾಧನೆ ಮಾಡ್ಲಿ, ಪ್ರಶಸ್ತಿಗಳು ಸಿಗ್ಲಿ ನಿಮ್ಮಂತ ಹಿರಿಯರಿಗೆ ಅಂತ ಹೇಳಿ ನಾನು ಭಗವಂತಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದ ಅಂತ ತಿಳಿಸ್ತೀನಿ. ನಮ್ಮೆಲ್ಲ ವೀಕ್ಷಕರಿಗೆ ಈವರೆಗೂ ಧನ್ಯವಾದಗಳು. ಈ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ. ನಮಸ್ಕಾರ.